ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಆ ಒಂದು ಪ್ರಕರಣದ ತನಿಖೆ ಮುಂದುವರೆಸಿದಂತಹ ಎಸ್ಐ ರಾಯ್ ಕಚೇರಿಯಲ್ಲಿ ಪತ್ತೆಯಾಗಿದ್ದಂತಹ 2 ಮೊಬೈಲ್, ಒಂದು ಆಂಡ್ರಾಯ್ಡ್ ಮೊಬೈಲ್, ಇನ್ನೊಂದು ಐಫೋನ್ ಪತ್ತೆಯಾಗಿದೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಮುಂದುವರೆಸಿದಂತಹ ಎಸ್ಐಟಿ ರಾಯ್ ಕಚೇರಿಯಲ್ಲಿ ಪತ್ತೆಯಾಗಿದ್ದಂತಹ 2 ಮೊಬೈಲ್ ಅಂಡ್ ಒಂದು ಆಂಡ್ರಾಯ್ಡ್ ಮೊಬೈಲ್ ಆದರೂ ಒಂದು ಐಫೋನ್ ಪತ್ತೆಯಾಗಿದೆ. ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪಾಸ್ವರ್ಡ್ ಓಪನ್ ಮಾಡಿ ಮಾಹಿತಿ ಕಲೆ ಹಾಕಲಾಗಿದೆ. ರಾಯ್ ಮೊಬೈಲ್ನಲ್ಲಿದ್ದಂತಹ ಕಾಂಟ್ಯಾಕ್ಟ್ ಲೀಸ್ಟ್ ಜಾಸ್ತಿ ಇಲ್ಲ. ಫೋನ್ನಲ್ಲಿ ರಾಯ್ ಮಾತನಾಡಿರೋದು ಅತಿ ಕಡಿಮೆ, ಹೆಚ್ಚಾಗಿ 1-to-1 ಮಾತನಾಡ್ತಾ ಇದ್ದಂತಹ ಸಿಜೆ ರಾಯ್. ಎಸ್ ವೀಕ್ಷಕರೇ, ಸಿಜೆ ರಾಯ್ ಅವರ ಒಂದು ಆತ್ಮಹತ್ಯೆಯ ಕೇಸು ಸಾಕಷ್ಟು ಗೊಂದಲವನ್ನ, ಸಾಕಷ್ಟು ಕುತೂಹಲವನ್ನ, ಸಾಕಷ್ಟು ಆಯಾಮಗಳನ್ನ ಕೊಟ್ಟಿದೆ. ಅದರಲ್ಲಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಧವೂ ಒಂದು ಕಡೆಗೆ ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳುತ್ತಾ ಇದ್ರು. ಇದರ ನಡುವೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿದ್ದು, ಎಸ್ಐಟಿ ತನಿಖಾ ತಂಡ ರಾಯ್ ಅವರ ಕಚೇರಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಹುಡುಕುವಂತಹ ಕೆಲಸ ಮಾಡಿದೆ. ಇನ್ನು ಎಸ್ಐಟಿಗೆ 2 ಪ್ರಮುಖವಾಗಿರುವಂತಹ ಲೀಡ್ ಸಿಕ್ಕಿದೆ. ಅದು 2 ಮೊಬೈಲ್, ಒಂದು ಆಂಡ್ರಾಯ್ಡ್ ಮೊಬೈಲ್ ಆದರೆ ಇನ್ನೊಂದು ಐಫೋನ್ ಸಿಕ್ಕಿದೆ. ಸೊ ಆ ಒಂದು ಐಫೋನ್ನಲ್ಲಿ ಏನಿದೆ ಅಂತ ಹೇಳಿ ಕಂಡುಹಿಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಆಂಡ್ರಾಯ್ಡ್ ಮೊಬೈಲ್ ಆದರೆ ಪಾಸ್ವರ್ಡನ್ನು ಆರಾಮಾಗಿ ತೆಗಿಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಆಂಡ್ರಾಯ್ಡ್ ಮೊಬೈಲ್ನಲ್ಲಿರುವಂತಹ ಕಾಂಟ್ಯಾಕ್ಟ್ ಲೀಸ್ಟನ್ನು ತೆಗೆದುಕೊಳ್ಳಲಾಗಿದೆ. ಹಾಗೂ ಎಷ್ಟು ಜನ ಯಾರ ಹತ್ರ ಮಾತಾಡ್ತಾ ಇದ್ರು, ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ ಅಂತ ನೋಡ್ಲಾಗ್ತಾ ಇರುವಂಥದ್ದು. ಅಲ್ಲಿ ಗೊತ್ತಾಗುವಂತಹ ವಿಚಾರ ಏನಿತ್ತು ಅಂತಂದರೆ ವೀಕ್ಷಕರೇ, ಅವರು ತುಂಬಾ ಕಮ್ಮಿ ಆಗಿತ್ತು ಮಾತುಗಳನ್ನು ಆಡುವುದು. 1-to-1 ಜಾಸ್ತಿ ಕಾನ್ವರ್ಸೇಷನ್ ನಡೆಸ್ತಾ ಇದ್ರು ಎನ್ನುವುದು ಬೆಳಕಿಗೆ ಬಂದಿದೆ. ಇದು ಯಾವ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ಳುತ್ತೆ, ನಿಜಕ್ಕೂ ಕೂಡ IT ದಾಳಿಯಿಂದಲೇ ಮನನೊಂದು ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಈ ಒಂದು ಕೇಸ್ನಲ್ಲಿ ಬೇರೆ ಏನಾದರೂ ತಿರಳಿದೆಯಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ SIT ಕೊಡುವಂತಹ ತನಿಖಾ ವಿವರದಲ್ಲಿ ಗೊತ್ತಾಗಬೇಕಾಗಿದೆ.